ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ? ನಾನು ಆರಾಮಿದ್ದೀನಿ ನೋಡ್ರಿ. ಇವತ್ತು ನಾ ಬೆಳಿಗ್ಗೆ 6 ಗಂಟೆಗೆ ಎದ್ದೀನಿ ನೋಡ್ರಿ. ನೈಟ್ ಟೈಮ್ ಎಲ್ಲ ಭಾಂಡಿ ತೊಳೆದು ಸಿಂಕ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ರಿ. ಅಮಾಸಿ ಬೇರೆ ಐತಲ್ರಿ, ಮುಂಜಾನೆ ಎದ್ಗಳಿಗೆ ಗಜ್ಜಿ ಬಿಜ್ಜಿ ಆದ್ರೆ ಆಗಲ್ಲ. ಹುಡುಗರು ಸ್ಕೂಲಿಗೆ ಹೋಗಿರ್ತಾವಂತ ನೈಟ್ ಟೈಮೇ ಅರ್ಧ ಕೆಲಸ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ರೀ. ನೀವು ಕೂಡ ಮಾತಾಡ್ಕೊತ ಬಂದಿದ್ದ ವಾಯ್ಸ್ ರೆಕಾರ್ಡ್ ಆಗಲಿಲ್ಲ. ಮತ್ತೊಂದ್ಸಲ ಹೇಳತ್ತೀನಿ ನೋಡ್ರಿ. ಎಲ್ಲ ಮಾಡ್ತೀನಿ ರೀ, ವಾಯ್ಸ್ ರೆಕಾರ್ಡ್ ಕೊಡೋದಂದ್ರೆ ನೆನಪು ಹೋಗಿರುತ್ತೆ. ಇನ್ನೊಂದ್ಸಲ ವಾಯ್ಸ್ ರೆಕಾರ್ಡ್ ಕೊಡಲ್ಲ, ಮಾತಾಡಿ ಹೇಳ್ತೀನಿ ರೀ ನಿಮಗೆಲ್ಲ. ಅದಕ್ಕಾಗಿ ಹೊರ ಹೋಗಿಸಿ ಕಸ ಹುಡುಗಿ ರಂಗೋಲಿ ಹಾಕಂಬ್ರಿ ಎಲ್ಲತ್ತಿದ್ ನಿಮ್ಗೆ ಅದು ರೆಕಾರ್ಡ್ ಆಗಲಿಲ್ಲ. ಹಿಂಗೆ ಮತ್ತೊಂದ್ಸಲ ಹೇಳತ್ತಿದ್ ನೋಡ್ರಿ. ನೀವು ಕೂಡ ಅದು ಮಾತಾಡ್ಕೋತ ಬಂದಿದ್ರಿ, ಏನಂತ ಮಾತಾಡಿನ ನೆನಪಿಲ್ಲ. ಮತ್ತೆ ಮಾತಾಡಿ ಹೇಳತ್ತೀನಿ ಆಯ್ತು. ಹೊರಗೆ ಬಂದ್ಗಳ ಒಂಥರ ಪ್ರಶಾಂತ್ ಅನ್ಸ್ಲತ್ತಿದ್ರಿ, ಯಾರು ಎತ್ತಿದಿಲ್ಲ. ಎಲ್ಲ ಒಂಥರ ಚಂದ ಅನ್ಸ್ಲತ್ತಿತ್ತು ನೋಡ್ರಿ. ತಣ್ಣ ಗಾಳಿ ಎಲ್ಲ ಬಿಟ್ಟಿತ್ತು. ಮತ್ತೆ ಗೇಟ್ ತೆಗೆದು ಕಸ ಹುಡುಗಿ ರಂಗೋಲಿ ಹಾಕಿ ಬಂದಿನಿ ನೋಡ್ರಿ. ಈಗ ತುಳಸಿ ಎದುರು ಒಂದು ಸಣ್ಣದ ರಂಗೋಲಿ ಹಾಕ್ತು. ಆಮೇಲೆ ಜಳಕ ಮಾಡ್ಕೊಂಡ್ ಬಂದು ಬಾಗಿಲು ಎದುರೊಂದು ಅರ್ಶಿಣ ಕುಂಕುಮ ಹಚ್ಚಿ ಬಾಗಿಲು ತೊಳೆದ್ಗಿಸಿ ಸಣ್ಣದೊಂದು ರಂಗೋಲಿ ಹಾಕಿನಿ ನೋಡ್ರಿ. ನಮ್ಮಮ್ಮ ಅಷ್ಟೊತ್ತಿಗೆ ಎದ್ದು ವಿಡಿಯೋ ಮಾಡ್ತೀನಿ ತಾಕಲ್ಲತ್ತು. ಆಮೇಲೆ ಆಕಿ ವಿಡಿಯೋ ಮಾಡ್ದವ್ರಿ. ಅಮ್ಮ ಎದ್ಗಳನೆ ಅಪ್ಪ ಬಿಡ್ತಾನ್ರಿ, ಅವನು ಆಕಿನ ಸಂಗಟ ಎದ್ದನ್ರಿ. ಇಬ್ಬರು ಎದ್ದು ಹೊರಗೆ ಅನ್ಕೊಂತೀರಿ ಏನ್ ಮಾಡ್ಲತ್ತೀನಿ ನೋಡ್ಕೋತ. ಅಪ್ಪು ಬಂದು ಇಲ್ಲಿ ಏನ್ ಮಾಡತ್ತೀನಿ ಮಮ್ಮಿ, ಏನ್ ಬರ್ಲೈತಿದ್ ಅಂತ ಕೇಳಿದ್. ಇಲ್ಲಿ ನೋಡಪ್ಪು ಸ್ವಸ್ತಿಕ ಓಮ ಬರ್ಲೈತೀನಿ ಅಂತ ಹೇಳ. ಇದು ತ್ರಿಶೂಲ್ ಬರ್ದಿಲ್ಲ, ನಾನೇ ಇದೀನಿ ತ್ರಿಶೂಲ್, ಮತ್ ತ್ರಿಶೂಲ್ ಬರ್ದಿದಿ ಅಂತ ಕೇಳತ್ತೀನಿ ನೋಡ್ರಿ. ನನ್ ಮದ್ವಿನ ತ್ರಿಶೂಲ್ ಅಂತ ಕರಿತೀನಿ. ನಂಗೆ ಅದೇ ಹೆಸರು ಅಂದ್ರೆ ಬಕ್ಕು ಇಷ್ಟ. ಆ ಹೊಟ್ಟೆಗಿರೋ ಟೈಮಿಗೆ ಅದೇ ಹೆಸರು ಕರಿಬೇಕಂತ ಅನ್ಕೊಂಡಿದ್ರಿ ನಾ. ಆಮೇಲೆ ಜಗ್ಲಿ ನಂಗೆ ಪೂಜೆ ಮಾಡ್ಲತ್ತೀನಿ. ಅಪ್ಪು ಬಂದು ನಿಂತೀನಿ. ಕೊಡು ಮಮ್ಮಿ ನಾನು ಮಾಡ್ತೀನಿ ಅಂತಂದನ್. ಬ್ಯಾಡ್ ಅಪ್ಪು, ನಾ ಕೈ ಸುಡ್ತದ. ಇಲ್ಲ ಮಮ್ಮಿ ಕೊಡು ಅದನ್ನ. ಆಮೇಲೆ ಬ್ಯಾಡ್ ಅಂತಲೇ ಬಿಟ್ಟನ್ರಿ. ಯಾಕೋ ಫಸ್ಟ್ ಟೈಮ್ ಒಂದೇ ಸಲ ಹೇಳೋದು ಕೇಳದನ್ರಿ, ಇಲ್ಲಾಂದ್ರೆ ಕೇಳಲ್ರಿ ಅವ. ಸರಿ ಅಪ್ಪು ಆಡಾಡ್ ಬರ್ಬೇಡ ಮ್ಯಾಗ್ ಬೀಳಂಗದ. ಇಲ್ಲ ಮಮ್ಮಿ ನಾ ಸರಿತೀನಿ, ಎಲ್ಲ ನೋಡ್ಕೋತೀನಿ, ಶಾಣೆ ಇದೀನಿ ಎಲ್ಲತ್ತೀನ್ರಿ. ಆಮೇಲೆ ಪೂಜೆ ಎಲ್ಲ ಆಯ್ತು. ಅಮಾಸಿ ಇತ್ತಲ್ರಿ, ನಿಂಬಿಕಾಯಿ ನೀವು ಅಳಸಿ ಕಟ್ ಮಾಡ್ಬೇಕಂತ ಹೇಳಿ ಕಟ್ ಮಾಡ್ಲತ್ತೀನಿ ನೋಡ್ರಿ. ಆಯ್ತು. ಅಮ್ಮ ಅಂದ್ರು ತಾಕ ಇದನ್ನು ಮಾಡ್ತೀನಿ ನನ್ ಕಿಶನ ಅಲ್ಲಿ ಇಟ್ಟು ಮಾಡ್ಲತ್ತಿದ್ರಿ. ಮತ್ತೆ ಕ್ಯಾಮ್ರಾ ತಗೊಂಡ್ ಸನ್ನಿ ಬಂದೋಡ್ರಿ. ಎಲ್ಲಿ ಹೇಳಮ್ಮಪ್ಪ ಪಾಪ ಕುಂತದ್ ಕೂಸ ಅಂತ ಜಪ್ಪಾಗಿದ. ಕ್ಯಾಮ್ರಾ ತಗೊಂಡ್ ಬಂದೋಡ್ರಿ ಮಾಡ್ತೀನಿ ತಾಳ ಅನ್ಕಿಸಿ ಫೋನಾಗೆ ಮಾಡತ್ತೀವಿ ನೋಡ್ರಿ. ಆಮೇಲೆ ನಿಂಬಿಕಾಯಿ ಎಲ್ಲ ಕಟ್ ಮಾಡಿ ಕರ್ಪೂರ ಲವಂಗ ಇಟ್ಟು ಕಿಸಿ ಅದಕ್ಕ ದೀಪ ಹಚ್ಬೇಕು ನೋಡ್ರಿ. ದೀಪ ಹಚ್ಬೇಕಂದ್ರ ಹೊಟ್ಟೆ ಹತ್ತಲಾಗಿತ್ರಿ, ಹಾಳಿ ಬಿಟ್ಟಿತ್ರಿ. ನಮ್ಮ ಮನೆ ಇದ್ರೆ ಅವ್ರ ಮನೆ ಇಲ್ಲಲ್ರಿ, ಹಂಗಾಗಿ ಹಾಳಿ ಬರ್ತದ್ರಿ, ಜಾಸ್ತಿ ಹತ್ತಲಾಗಿತ್ತು. ಹಂಗಾಗಿ ಒಂದ್ ಸ್ವಲ್ಪ ಲೇಟ್ ಆಯ್ತು ಹತ್ಲಕ್. ಯಾಕೆ ಹತ್ತಲಾಗ್ಯದಲ್ಲ ಅಂತ ಒಂದ್ ಸ್ವಲ್ಪ ಮನಸ್ನಾಗ ಎಲ್ಲೋ ಒಂಥರ ಹೆಂಗೋ ಅನ್ಸ್ಲತ್. ಯಾಕಪ್ಪ ಹತ್ತಲಾಗ್ಯದಲ್ಲ, ಪಟ್ನೆ ಹತ್ಬೇಕಲ್ಲ ಅನ್ನತ್ತು. ಆಮೇಲೆ ಒಂದ್ ಸ್ವಲ್ಪ ಗಾಳಿ ಕಮ್ಮ ಆಯ್ತು ನೋಡ್ರಿ. ಅವಾಗ ಹತ್ತದ ಎಷ್ಟೊತ್ತಕ 10-15 ನಿಮಿಷ ಅಲ್ಲೇ ತೋತ್ರಿ. ನಂಗೆ ಹತ್ತಲ್ಲೇ ಆಗಿತ್ತು. ಅದು ಹತ್ತತಕ್ಕ ಒಳಗ್ ಬರ್ಬಾರ್ದಂತ ನಾ ಅಂದ್ರ ಅದು ಹತ್ತಲ್ಲೇ ಆಗಿತ್ತು. ಮತ್ತ ಆಮೇಲೆ ಸ್ವಲ್ಪ ಕುಂತ ನಾನೇ ಸಮಾಧಾನ ನೋಡಮ್ ಯಾವಾಗ ಗಾಳಿ ಕಮ್ಮ ಆತ ಹಚ್ಚಮಂತ. ಆಮೇಲೆ ಆಕ್ರಿ ಕಮ್ಮ ಆಯ್ತು ನೋಡ್ರಿ. ಆಮೇಲೆ ಹಚ್ಚಿಗೇಸಿ ಎಲ್ಲ ಇಟ್ಗೇಸಿ ಒಳಗ್ ಬಂದ್ ನೋಡ್ರಿ. ಹತ್ತಲ್ಲಪ್ಪ ಶಾಂತಿ ಐತ್ರಿ. ಹತ್ತತಕ್ಕ ಸಮಾಧಾನ ಇರ್ಲಿಲ್ಲ ಜೀವನಕ. ಎಲ್ಲಾ ಪೂಜೆ ಎಲ್ಲ ಆದ್ಮ್ಯಾಗ ನಮ್ಮ ಮನೆಯವ್ರು ಗಾಡಿ ತೊಳೆದಿರು. ಆಮೇಲೆ ಗಾಡಿ ಪೂಜೆ ಮಾಡ್ಲತ್ತೀನಿ ನೋಡ್ರಿ. ನಮ್ಮ ಅಪ್ಪ ಬಂದು ಪಪ್ಪನ್ ಗಾಡಿಗೆ ಪೂಜೆ ಮಾಡ್ತೀನಿ ಮಮ್ಮಿ, ನನ್ ಸೈಕಲ್ ಪೂಜೆ ಮಾಡಲ್ಲ ಅಂತ ಕೇಳತ್ತೀನಿ ನೋಡ್ರಿ. ಮಾಡ್ತೀನಪ್ಪು ನಿಂದಕ್ನು, ಪಪ್ಪನ್ ಅಲ್ಲಿ ಪಪ್ಪನ್ ಗಾಡಿ ಪೂಜೆ ಆದ್ಮೇಲೆ ನಿಂದ್ ಮಾಡಮ್ಮಪ್ಪು ಅಂದ. ಆಯ್ತವ್ರ ಪಪ್ಪನ್ ಗಾಡಿ ಪೂಜೆ ಮಾಡಿದ್ಗಳೇನೆ ಅವ್ನ ಸೈಕಲ್ನ ಪೂಜೆ ಮಾಡ್ಕೊಂಡ್ರಿ. ಅದು ವಿಡಿಯೋ ಮಾಡ್ಲಿಲ್ಲ, ನೆನ್ಪೋಯ್ತು. ನಾನ್ ಮಾಡ್ಲಿಲ್ಲಲ್ಲ ಅಂತ ಜಾಗ ಗೊತ್ತಾನ್ರಿ ಅನ್ಸತಿ. ಅವ ನನ್ ಕೂಡ ಮಾತಾಡ್ಕೋತ ಇರ್ತಾನ್ರಿ. ಅವ ಏನಾರ ಒಂದ್ ಕ್ವಶನ್ ಕೇಳ್ಕೊತ ಇರ್ತಾನ್ರಿ, ಒಟ್ಟು ಸುಮ್ಮನೆ ಇರಲ್ಲವ. ಮತ್ತ ಆಮೇಲೆ ನಮ್ಮ ಮಧ್ಯಾಹ್ನ ಮಕ್ಕೊಂಡಿದ್ರಿ. ಮಮ್ಮಿ ಬಂದ್ರು. ನಮ್ಮ ಮಮ್ಮಿ ಬಂದ್ರು ಹಾಕುಷಿರ್ ನನ್ಕಿಂತ ಒಂದ್ ಪಾಟ್ ನಮ್ಮ ಮಮ್ಮಿಗೆ ಭಾಜಿ ಮಾಡ್ತಾನ್ರಿ. ನಮ್ಮ ಮಮ್ಮಿಗೆ ಏನೋ ತಿಲ್ಲಕ್ ಹೋಗ ಅಂತ ಏನ್ರಿ ತಂದಿರೋರೆಲ್ಲ ತಿಲ್ಲತ್ತಿರೋಡ್ರಿ. ನಾ ಮಕ್ಕೊಂಡಿದ್ದ, ನಂಗೆ ಎಬ್ಸಿಲ್ಲ. ಮುಂಜಾನೆ ಜಲ್ದಿನೇ ಎದ್ದೀನಂತ. ಮಮ್ಮಿ ನಾವೆಲ್ಲರೂ ಹೊರ ಹೋಗಿ ಗೋಬಿ ತಂದಿದ್ದ ನೋಡ್ರಿ. ಹೊರ ಕೆಲ್ಸ ಆಯ್ತು, ಹಾಕೊಡ್ಲತ್ತೀನಿ ನೋಡ್ರಿ. ನನ್ ಮಗ ಗೋಬಿ ತಿನ್ನಲ್ರಿ. ಯಾಕೆನ ಈ ಕಡೆ ಗೋಬಿ ಇಷ್ಟ ಅಲ್ಲತ್ತದ ಅವನಿಗೆ. ಆಮೇಲೆ ಸಂಜೆ ಕಡೆಗೆ ಏನ್ ಕೆಲ್ಸ ಮಾಡಪ್ಪ, ಎಲ್ಲ ಅಡಿಗೆ ಇತ್ತು. ನಮ್ಮ ಮಮ್ಮಿನ ಕಟ್ಟಿ ರೊಟ್ಟಿ ಅವೆಲ್ಲ ಪುಂಡಿ ಪಲ್ಯ ಖಾರದಾಗ ಕೊಟ್ಟು ಟೇಸ್ಟ್ ಆಗ್ತದ ತಿನ್ನಂಬ್ರಿ ಎಲ್ಲ ಮಂದಿ ಸೇರಂದ್ರಿ. ಹಂಗಾಗಿ ಪುಂಡಿ ಪಲ್ಯ ಖಾರ ಕೊಡ್ಲತ್ತೀನಿ ನೋಡ್ರಿ. ಸ್ವಲ್ಪ ಪುಂಡಿ ಪಲ್ಯ ತೊಳೆದು ಆಮೇಲೆ ಹಸಿಮೆಣಸಿನ್ಕಾಯಿ ತೊಳ್ಕೊಬೇಕ್ರಿ. ತೊಳ್ಕೊಂಡು ಎಲ್ಲ ಹಾಕಿ ಕುದಿಸಿಡ್ಬೇಕ್ರಿ. ಅದು ಕುದಿಸ್ಕೋಬೇಕ್ರಿ. ನಾ ಕುದಿಸೋ ನೆನ್ಪೋಯ್ತು, ಯಾಕಂದ್ರೆ ಅದು ವಿಡಿಯೋ ಮಾಡ್ಲಿಲ್ಲ. ಕುದಿಸಿದನ ನೀವು ಕುದಿಸ್ಕೋರಿ. ಅದು ಇದೊಂಥರ ಟೇಸ್ಟ್ ಆಗ್ತದ್ರಿ ಪಲ್ಯ. ನಮ್ ಕಡೆ ಭಾಳ ಜನ ತಿಂತಾರ್ರಿ ಪುಂಡಿ ಪಲ್ಯ ಖಾರ ಅಂದ್ರ. ಸಾಂಬಾರ್ ಲಿಕ್ಕರ್ ಮಾದ್ರ ಕೂಡನೇ ಉಣ್ತಾರ್ರಿ ಎಲ್ಲ ಮಂದಿ. ಆಮೇಲೆ ಅದು ಪುಂಡಿ ಪಲ್ಯ ಮತ್ತೆ ಹಸಿಮೆಣಸಿನ್ಕಾಯಿ ಒಂದ್ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬೇಕು ನೋಡ್ರಿ. ಹಾಕ್ತೀನಿ ನೋಡ್ರಿ. ಬೆಳ್ಳುಳ್ಳಿ ಹಾಕಿಸಿ ಒಂದ್ ಸ್ವಲ್ಪ ಉಪ್ಪು ಒಂದ್ ಸ್ವಲ್ಪ ಅರಿಶಿಣ ಹಾಕಿ ಮಿಕ್ಸಿ ಮಾಡ್ಕೊಂಬರ್ರಿ. ಮಿಕ್ಸಿಗಿಂತ ಹಸಗಲ್ಲ ಕುಟ್ಟಿದ್ರೆ ಬಕ್ಕ ಟೇಸ್ಟ್ ಬರ್ತಾರ. ನಮ್ಮಲ್ಲಿ ಹಸಗಲ್ಲಿಲ್ಲ, ಅದಕ್ಕೆ ಮಿಕ್ಸಿದಾಗ ಹಾಕಿನ್ರಿ. ನೀವು ಹಸಗಲ್ಲ ಕೊಟ್ರಿ ಟೇಸ್ಟ್ ಬರ್ತದೆ, ಇನ್ನ ಚಂದ ಆಗ್ತದ ಅದು ಮಿಕ್ಸಿಗಿಂತ. ಮಿಕ್ಸಿದಾಗ ಅಷ್ಟೇನು ರುಚಿ ಹತ್ತಲ್ರಿ, ಯಾಕಂದ್ರೆ ಕೊಟ್ಟಿದೆ ಟೇಸ್ಟ್ ಬೇರೆ ಇರ್ತದಲ್ರಿ. ಆಮೇಲೆ ಖಾರ ಎಲ್ಲ ಚಟ್ನಿ ಎಲ್ಲ ಆಯ್ತು. ಒಂದ್ ಬಟ್ಲ ತೆಗೆದಿಟ್ಕೊಂಡು ನೋಡ್ರಿ. ಮತ್ತೆ ಆಮೇಲೆ ಅಪ್ಪು ಎಲ್ಲ ತಿನ್ನು ಕುಂತ್ರುಪ್ಲೇನೆ ಭವಾನಿ ಬಂದಿಡ್ರಿ. ಭವಾನಿ ಮಗಳು ನೋಡ್ರಿ, ಭವಾನಿ ಹೆಂಗ್ ಹೊಡಿತಾಳ. ಆಮೇಲೆ ಭವಾನಿ ಸಿಟ್ಟು ಬಂದತ್ತು, ಹೊಡೆದು ಪಿಕಸ್ ಆಗ್ತಾವ್ರಿ. ಬಾಳ್ ಚಾವ್ದಾರಿ ನಮ್ ಸಾನು ಈ ಕಡ್ರಿ. ಆಮೇಲೆ ಮನೆಗ್ ಹೋದ್ಮ್ಯಾಗ ಅಮ್ಮು ಅಪ್ಪು ಹೋಮ್ವರ್ಕ್ ಬರ್ಲತ್ರಿ. ಅಮ್ಮು ಅಪ್ಪಗೊಂದ್ ಸರ್ಪ್ರೈಸ್ ತಂದಾಡ್ರಿ. ಸಿಸ್ ತಂದಿಡ್ರಿ. ಚಿಕ್ಕಿ ಇದನ್ ಮ್ಯಾಜಿಕ್ ಸಿಸ್ ಅಂತ ಕೇಳತ್ತೀನ್ರಿ. ಹ್ಞೂ ಅಪ್ಪು ಅಂತ ಹೇಳತ್ತೀಡ್ರಿಕಿ.
ಅದೇ ಇಬ್ಬರು ಆಟ ಆಡ್ಕೋತ ಬರ್ಲತ್ತಿರ್ ನೋಡ್ರಿ. ನೀವ್ ಭಾಳ ಖುಷಿ ಆಗಿತ್ರಿ. ಹೋಮ್ವರ್ಕ್ ಬರೋದೇ ನೆನ್ಪೈತ್ರಿ ಅವ್ನಿಗೆ, ಅದ್ರ ಕೂಡನೇ ಆಟ ಆಡ್ಲತ್ತೀನಿ. ನಾವು ಕೊಡ್ಬೇಡ ಹೋಮ್ವರ್ಕ್ ಬರ್ಲತ್ ನಾ ಅಂದ, ಇರ್ಲ್ ಬಿಡಕ ಬರೀತಾನ ತಗೋ, ಅವ ಎಲ್ಲಿ ಹೋತಾನೆ ಈಗ ಬರ್ಕೂತಾನೆ ಕುಂದಿರ್ತಾನ ಅಂತಂದ್ರು. ಒಂದ್ ಸ್ವಲ್ಪ ಆಟ ಆಡಿದನ್ ನೋಡ್ರಿ, ಖುಷಿ ಆಗಿತ್ತು ಮಕ್ಕಳು. ಅದ್ ಸ್ಕೇಲ್ ನೋಡಿ ಅಷ್ಟ್ ಇಷ್ಟ ಆಗಿತ್ತು. ಮತ್ ಈಗ ಸೇಸ್ ಬೇರೆ ತಂದ್ ಕೊಟ್ಟಾಗ ಪೂರಾ ಖುಷಿ ಆಗಿತ್ರಿ. ಪೈಲೆ ಒಂದ್ಸಲ ತಂದ್ ಕೊಟ್ಟಿಡ್ರಿ ಅಂತದೇ ಮಾಡಿ ನಾವು, ಇಲ್ಲಪ್ಪ ಇದು ಸೇಸ್ ಅದ ಅಂದ್ಮೇಲೆ, ಹೌದು ಚಿಕ್ಕಿದು ನಮ್ ಫ್ರೆಂಡ್ಸ್ಗೆಲ್ಲ ತೋರಿಸ್ತೀನಿ ಅಂತ ಫುಲ್ ಒಂಥರ ಏನೋ ಸಿಕ್ಕಂಗ್ ಆಗಿತ್ರಿ. ಹುಡುಗರಿಗೇನಲ್ರಿ ದೊಡ್ಡಕ್ಕಿಂತ ಸಣ್ಣ ಸಣ್ಣ ಕೊಡಸ್ರೆ ಮಕ್ಳು ಖುಷಿ ಆಗಿರ್ತ. ಆಮೇಲೆ ನೋಡ್ರಿ ಚಿಕ್ಕಿ ಕದ್ ಕಿಶಿ ಕೊಟ್ಟಾಳ, ಆಕಿಗೆ ಫುಲ್ ಖುಷಿ ಆಗಿತ್ತು ನೋಡ್ರಿ. ನನ್ ಶಾಣೆ ಬಂಗಾರ ಅಂತ ಹೆಸರು ತೋರ್ಸ್ಲತ್ತೀವಿ. ಆಮೇಲೆ ಎಲ್ಲ ಹೋಮ್ವರ್ಕ್ ಎಲ್ಲ ಫಿನಿಶ್ ಮಾಡಿ ನಡ್ರಿ ಹೊರ ಹೋಗಮ್ಮ ಆಯ್ ಬಂದಾಳ ಅಂತ ಕೇಶಿ ಆಮೇಲೆ ಸ್ವಲ್ಪ ಗಾರ್ಡನ್ ಕರ್ಕೊಂಡ್ ಹೋಗಿ ನೋಡ್ರಿ. ನಮ್ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಇವತ್ತಿನ ಡೇ ಹಿಂಗಿತ್ ನೋಡ್ರಿ. ಇಷ್ಟ ಆದ್ರೆ